ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಿಮಲಾ, ನೀ ಇಲ್ಲಿದೆಯಾ? ನೀನು ರೂಮಲ್ಲಿದೆ ಅನ್ಕೊಂಡು ಅಲ್ಲಿ ಹೋಗಿದ್ದೆ. ಊರಲ್ಲಿಲ್ದೆ ಗಿಡಗಳಿಗೆಲ್ಲ ಆರೈಕೆನೇ ಇಲ್ಲ ನೋಡಕ್ಕ. ಮನೆ ಮುಂದೆ ಇರೋ ಗಿಡಗಳಿಗೆ ಯಾರು ಬೇಕಾದ್ರೂ ನೀರು ಹಾಕ್ತಾರೆ, ಆದ್ರೆ ಇವೆಲ್ಲ ಯಾರ ಕಣ್ಣಿಗೂ ಕಾಣಲ್ಲ ಅಲ್ವಾ? ಮನಸ್ಸು ಹಾಗೆ ಅಲ್ವಾ ವಿಮಲಾ? ಹೊರಗಡೆ ನೋಡೋದಕ್ಕೆ ತುಂಬ ಸುಂದರವಾಗಿ ಅಲಂಕಾರ ಮಾಡ್ಕೊಂಡಿರ್ತಿದೆ, ಆದರೆ ಮನಸ್ಸಲ್ಲಿ ಆಗ್ತಾ ಇರೋಂಥ ಸಂಕಟ ಯಾರಿಗೂ ಕಾಣಿಸಲ್ಲ ಅಲ್ವಾ? ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ ಅಕ್ಕ. ಯಾರಿಗೇನು ಹೇಳಿ ಸುಖ ಹೇಳು? ವಿಮಲಾ, ತಂಗಿಗಾಗ್ತಾ ಇರೋ ಸಂಕಟ ಅಕ್ಕ ಆಗಿ ನನಗೆ ಅರ್ಥ ಆಗದೆ ಇನ್ನು ಯಾರಿಗೂ ಅರ್ಥ ಆಗುತ್ತೆ ಹೇಳು? ಆದರೂ ವಿಮಲಾ ಎಷ್ಟು ಬುದ್ಧಿವಂತೇನೆ ಅವಳು. ಅಲ್ಲ, ನಮ್ಮ ಮಾದಿನ ಬಸ್ಸಲ್ಲಿ ಹೋಗೋಣ ಅಂತ ಕರ್ಕೊಂಡೇ ಹೋಗ್ಬಿಟ್ಲು. ನಮ್ಮ ಮಾದಿನು ಅವಳ ಮಾತು ಕೇಳ್ಕೊಂಡು ಅವಳು ಹಿಂದೆನೇ ಹೋಗ್ಬಿಟ್ಟಪ್ಪ. ಛ, ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ವಿಮಲಾ, ಪಾಪ ನಮ್ಮ ಮಾದಿ ಎಷ್ಟು ಇನ್ನೋಸೆಂಟೆ. ಅವಳು ಚಾಲಾಕಿತನ ಇವನಿಗೆ ಅರ್ಥನೇ ಆಗಲಿಲ್ಲ ನೋಡು. ಪಾಪ ಅವಳು ಹಿಂದೆ ಹೋಗ್ಬಿಟ್ಟಲ್ಲ ಅಂತ ಹೇಳಿದೆ ಅಷ್ಟೇ. ಅವನ್ ತಾನೇ ಏನು ಮಾಡ್ತಾನೆ ಹೇಳಕ್ಕ? ಈ ಮನೇಲಿ ಅವನಿಗೆ ಇವಾಗ ಯಾರು ಸಪೋರ್ಟ್ ಮಾಡ್ತಾರೆ? ಸ್ವಂತ ಮನೇಲೆ ನೆಮ್ಮದಿ ಇಲ್ದಂಗೆ ಆಗಿದೆ ಅವನಿಗೆ. ವಿಮಲಾ, ನೀನು ಈ ಥರ ಟೆನ್ಷನ್ ಮಾಡ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಕು ಹೇಳು? ಇರುವ ನಿಮಿಷ. ಪಾವನಿ, ಹಾತೆ ಪಾವನಿ. ಪಾವನಿ, ವಿಮಲಾ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀಯಾ? ಸರಿ ಅತ್ತೆ. AC ಜಾಸ್ತಿ ಮಾಡಯ್ಯ, ಗಾಡಿ ACನೇ ಸರಿ. ಅಕ್ಕ, ಅಮ್ಮಕ್ಕ, ನಿಮ್ ಮೈಯಲ್ಲಿ ಏನಾದ್ರು ಕರೆಂಟ್ ಇದೆಯಾ? ಇಲ್ಲ, ಯಾಕೆ? ಇಲ್ಲಿ ನಮ್ಮ ಮಾವನ್ ನೋಡು, ಒಳ್ಳೆ ನಿಮ್ ಪಕ್ಕ ಕುತ್ಕೊಂಡ್ರೆ ಕರೆಂಟ್ ಶಾಕ್ ಹೊಡಿಯುತ್ತೆ ಅನ್ನೋ ತರ ನನಗ್ ಜಾಗನ ಬಿಲ್ಲಾರ್ದೆ ಕುತ್ಕೋತಿದ್ದಾನೆ. ಹೋಗ್ಲಿ ಬಿಡೆ ಚಂದ್ರಿ, ಸಂಜೀವ ಆದ್ರೂ ಹೆಂಡತಿ ಪಕ್ಕದಲ್ಲಿ ಕೂತಿದ್ದಾನೆ. ನಾನು ಒಂದು ಕಟ್ಕೊಂಡಿದ್ದೀನಿ ನೋಡು. ನನ್ನನ್ನು ಹಿಂದೆ ಕೂರಿಸಿ ಯಜಮಾನ್ರ ಶಿಸ್ತಾಗಿ ಮುಂದೆ ಕೂತಿಲ್ವಾ? ನಾನು ಅಲ್ಲಿ ಬಂದು ಕೂತ್ರೆ ಇಲ್ಲಿ ದಾರಿ ತೋರ್ಸೋದು ಯಾರೇ? ಸರ್, ದೇವಸ್ಥಾನ ದಾರಿ ನಂಗೆ ಗೊತ್ತು, ನೀವಾಗ ಹಿಂದೆ ಕೂತ್ಕೊಳ್ಳಿ ಸರ್. ನಿನ್ನ ಹೆಸರು ಏನಂದೆ? ವಿಕಾಸ. ಸರ್, 4 ಸಲ ಹೇಳ್ತೀನಿ, ನನ್ನ ಹೆಸರು ವಿಖ್ಯಾತ. ಈಗ ನನ್ನ ಹೆಸರು ನೋಡು, ಮಹೇಶ. ನನ್ನ ಅಲ್ಲಿನ ಹೆಸರು ಸಂಜೀವ. ಅಂಥದ್ದು ಯಾವ್ದಾದ್ರು ಸುಲಭದ ಹೆಸರು ಇಟ್ಕೊಬೇಕಪ್ಪ. ನೀನು ಒಳ್ಳೆ ವಿಖ್ಯಾತ ಕುಖ್ಯಾತ ಅನ್ಕೊಂಡು. ಸರ್, ಹೆಸರೇ ನಾನು ಇಟ್ಕೊಂಡ ಸರ್, ನೀವು ಒಳ್ಳೆ. ನೋಡ್ಕೊಂಡು ಓಡ್ಸಪ್ಪ, ಹಿಂದೆ ವಯಸ್ಸಾಗಿರೋ ಹೆಂಗಸರು ಕೂತವ್ರೆ. ಏನು ವಯಸ್ಸಾಗಿರೋ ಲೇಡೀಸಾ? ನೋಡಿ, ನಾನ್ ಬಾಯ್ ಬಿಟ್ರೆ ಚೆನ್ನಾಗಿರಲ್ಲ. ಸರ್, ನೋಡ್ಕೊಂಡು ಓಡ್ಸಕ್ ನೀವು ಬಿಟ್ರೆ ತಾನೇ. ನೋಡ್ಕೊಂಡು ಓಡಿಸು ಅಂದ್ರೆ ನನ್ನನ್ನಲ್ಲ, ಕ್ಲಚ್ಚು, ಬ್ರೇಕು, ಆಕ್ಸಿಲೇಟ್ರು ಅದನ್ನ ನೋಡ್ಕೊಂಡು ಓಡಿಸು ಅಂದೆ. ಸರ್, 15 ವರ್ಷದಿಂದ ಗಾಡಿ ಓಡಿಸ್ತಾನೆ, ನೀವು ಹೇಳಿದ್ಮೇಲೆ ಗೊತ್ತಾಗಬೇಕು ನನಗೆ ಕ್ಲಚ್ ಅದು ಬ್ರೇಕ್ ಅದು ಅಂತ. ಒಂದು ಕೆಲಸ ಮಾಡಿ ಸರ್, ನೀವೇ ಒಂದು ಸ್ಟೇರಿಂಗ್ ಇಟ್ಕೊಂಬಿಡಿ. ಅಯ್ಯೋ ಬೇಡ ಬೇಡ, ನೀನೇ ಓಡಿಸಪ್ಪ. ಬಾಡಿಗೆನ ಕೊಟ್ಟು ನಾವೇ ಗಾಡಿ ಓಡಿಸ್ಬೇಕೇನು? ಸಾರಿ. ಪರವಾಗಿಲ್ಲ. ಸಾರಿ, ಅದು ಟರ್ನಿಂಗು. ಇಟ್ಸ್ ಓಕೆ. ನಾನು ಹೋಗೋ ರೂಟಲ್ಲಿ ಹೋಗಿದ್ರೆ ಇಷ್ಟೊಂದು ಆರಾಮಾಗಿ ಹೋಗ್ಬೋದಿತ್ತು. ಹಳ್ಳ ಟರ್ನಿಂಗ್ ಏನೂ ಇರ್ತಾ ಇರಲಿಲ್ಲ. ನೀವು ಟೋಲ್ ಮಿಕ್ಸಕ್ಕೆ ಈ ರೋಡ್ ಕರ್ಕೊಂಡ್ಬಂದ್ವಿ ನೋಡಿ, ಹೆಂಗಿದೆ ರೋಡು.
ರೋಡ್ ಚೆನ್ನಾಗಿಲ್ಲ ಅಂದ್ರೆ ನಾನೇನೇ ಮಾಡೋಕ್ಕಾಗತ್ತೆ? ನಾನು ಓಡಾಡ್ಬೇಕಾದ್ರೆ ಈ ರೋಡು ಚೆನ್ನಾಗೇ ಇತ್ತು. ಎಷ್ಟು ವರ್ಷದಿಂದ ಬಂದಿದ್ರು ಈ ರೋಡಲ್ಲಿ ನೀವು? ಲೇ ಕುಮುದ, ಚಂದ್ರಿ ನಾಮಕರಣಕ್ಕೆ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಅಲ್ವೇನೆ ಹೋಗಿದ್ದು 19 ವರ್ಷದ ಹಿಂದೆ. ಅಪ್ಪ ನಂಗೆ 18 ವರ್ಷ, 19 ವರ್ಷದಿಂದ ನನ್ ನಾಮಕರಣ ಮಾಡಿದ್ರಾ? ಮಾವ ಇವಾಗ ಯಾಕದೆಲ್ಲ ನೋಡಿ, ಚಂದ್ರಿದು ಒರಿಜಿನಲ್ ವಯಸ್ಸು ಹೇಳ್ಬಿಟ್ರಿ ಅಂತ ಅವಳು ಬೇಜಾರು ಮಾಡ್ಕೊಂಡಿರೋದು. ಮಾವ ನೀನ್ ಸುಮ್ನಿರು, ನನ್ ವಯಸ್ಸು 18. ಹೂ ಕಣಮ್ಮ, ನಿನಗಿನ್ನೂ 18 ವಯಸ್ಸು. ಅದೇ ಹೇಳಿದ್ಮೇಲೆ ಮುಗೀತು. ಇನ್ನ ನನ್ ವಯಸ್ಸಿನ ಬಗ್ಗೆ ಯಾರು ಮಾತಾಡ್ಬಾರ್ದು. ಆಯ್ತಪ್ಪ. ಸಾರಿ, ಲೇಟ್ ಆಯ್ತಾ? ಏನ್ ಸಂಜೀವ ನಿಂತ್ಕೊಂಡ್ಬಿಟ್ಟೆ? ಹತ್ತು. ಅಮ್ಮ ಬ್ಯಾಗ್ ತಗೋ, ಕೊಡು ಬ್ಯಾಗ್ ತಗೋ. ಅಮ್ಮ ಒಂಚೂರು ತಿಳ್ಕೊಳ್ಳಿ. ಇಷ್ಟೊಂದು ರಶ್ ಆಗಿದೆ, ಇದ್ರಲ್ಲಿ ಹೆಂಗಪ್ಪ ಹೋಗೋದು? ಮತ್ತೆ ಅವಾಗಿನ ತರ ಆಗೋ ಬದಲು ಅಮ್ಮ ಇನ್ನೊಬ್ರು ಇದಾರೆ ನನ್ನ ಹಿಂದೆ. ನೋಡಿ ಇಲ್ಲಿ ಇಷ್ಟೊಂದು ಜಾಗ ಇದೆ, ಇಲ್ಲಿ ಸರ್ಕೊಳ್ಳಿ. ಸಂಜೀವ್ ಅವ್ರೆ, ತುಂಬಾ ರಶ್ ಇದೆ, ತೆಪ್ಪದಲ್ಲೇ ಹೋಗೋಣವಾ? ಅಲ್ಲ, ತೆಪ್ಪದಲ್ಲಿ ಹೋದ್ರೆ ಲೇಟ್ ಆಗುತ್ತಲ್ವಾ? ಇವರೆಲ್ಲ ಇದ್ರಲ್ಲಿ ಹೋಗ್ಲಿ, ನಾವಿಬ್ರೆ ತೆಪ್ಪದಲ್ಲಿ ಹೋಗೋಣ ಅನ್ಕೊಂಡೆ. ಅಮೃತ ಅವ್ರೆ, ಈ ಗಾಡಿಲಿ ತುಂಬಾ ರಶ್ ಇದೆ, ನಾವು ಇದ್ರಲ್ಲಿ ಹೋಗಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ, ನಾವಿಬ್ರು ತೆಪ್ಪದಲ್ಲಿ ಹೋಗೋಣ. ಹಾ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಅಮ್ಮ ಗಾಡಿಲಿ ತುಂಬಾ ರಶ್ ಇದೆ, ನೀವು ಇದ್ರಲ್ಲಿ ಹೊರಡಿ, ನಾನು ಅಮೃತ ತೆಪ್ಪದಲ್ಲಿ ಬರ್ತೀವಿ. ಇದ್ಯಾವ ರಶ್? ಹತ್ತು ಅಡ್ಜಸ್ಟ್ ಮಾಡ್ಕೊಂಡು ತಪ್ಪದಲ್ಲಿ ಹೋದ್ರೆ ಅರ್ಧ ಗಂಟೆ ಲೇಟ್ ಆಗುತ್ತೆ. ಯಾಕೆ ಹೊಡೆದೆ? ಇಲ್ಲಿ ನಮಗ್ ಕೂತ್ಕೊಳಕ್ಕೆ ಜಾಗ ಇಲ್ಲ, ಇನ್ನು ಅವ್ರೆಲ್ಲಿಂದ ಕೂತ್ಕೋತಾರೆ? ಅವರಿಬ್ರು ತೆಪ್ಪದಲ್ಲೇ ಬರ್ಲಿ. ಸಂಜೀವ, ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ರು ಪರವಾಗಿಲ್ಲ, ನೀವಿಬ್ರೇ ಒಂದೇ ತೆಪ್ಪದಲ್ಲಿ ಬನ್ನಿ. ಯಾರಾದ್ರೂ ಬೇರೆಯವ್ರು ಕೂತ್ಕೊಂಡ್ರೆ ಅಮೃತಂಗೆ ಮುಚ್ಕರ ಆಗ್ಬೋದು. ಸರಿ ಅಮ್ಮ. ಅಮೃತ ಅವ್ರೆ, ಫೋನ್ ಕೊಡಿ. ಅಲ್ಲ, ತೆಪ್ಪ ಹತ್ತಿ ಇಳಿಬೇಕಾದ್ರೆ ಫೋನು ಕೆಳಗಡೆ ಬಿದ್ದುಬಿಡುತ್ತೆ, ಹಾಳಾಗುತ್ತೆ, ಅದಕ್ಕೆ ಕೊಡಿ. ನಂದು ಕೊಟ್ಟಿರ್ತೀನಿ. ಅಮ್ಮ ಫೋನ್ ಹಿಡ್ಕೊ. ಸರಿ ಅಮ್ಮ. ಮಾವ ಹೊರಡಿ. ಕೇಳಿಸ್ಕೊಂಡಲ್ಲಪ್ಪ, ಅವ್ರ ತೆಪ್ಪದಲ್ಲಿ ಬರ್ತಾರಂತೆ. ನೀನ್ ನಡಿ. ಸಂಜೀವ, ಅಮೃತ ಹುಷಾರು. ಸರಿ ಅಮ್ಮ. ಹುಷಾರಾಗಿ ಬರ್ರು. ಹುಷಾರ್ ಕಡ್ರ. ಹೊಡೋಣ. ಹ್ಮ್. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.